ಐಎಎಸ್ ಎಂಬ 3 ಅಕ್ಷರಗಳಿಗೆ ರಾಘವ್ ಕೊಟ್ಟ ಬೆಲೆ ಅವನ ಜೀವನವೇ ಆಗಿತ್ತು. ಬೆಂಗಳೂರಿನ ವಿಶಾಲವಾದ ಅಧಿಕೃತ ವಸತಿಯ ಗೇಟ್ ದಾಟಿ ಅವನ ಕಪ್ಪು ಕಾರು ಒಳಗೆ ಪ್ರವೇಶಿಸಿತು. ಒಳಗೆ ಅಧಿಕಾರದ ಮೌನವಾದ ಗಂಧವಿತ್ತು. ಜಿಲ್ಲಾಧಿಕಾರಿಯಾದ ರಾಘವನ ಲೋಕವು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿತ್ತು. ಅಲ್ಲಿ ಶ್ರೇಣಿಗಳಿಗೆ ಪ್ರಾಮುಖ್ಯವಿತ್ತು. ಅವನ ಪತ್ನಿ ಪೂಜಾ ಒಬ್ಬ ಕೈಗಾರಿಕೋದ್ಯಮಿಯ ಮಗಳು. ಆ ಲೋಕದ ನಿಯಮಗಳನ್ನು ಅವನಿಗಿಂತಲೂ ಚೆನ್ನಾಗಿ ಅವಳು ಅರ್ಥಮಾಡಿಕೊಂಡಿದ್ದಳು. ಈ ಗಾಜಿನ ಕೋಟೆಯ ಬಣ್ಣಗಳ ನಡುವೆ ಹೊಂದಿಕೊಳ್ಳದ ಒಂದೇ ಒಂದು ಬಣ್ಣ ಅವನ ತಾಯಿಯಾಗಿದ್ದಳು. ಸವಿತಾ ಗ್ರಾಮದ ಶಾಲೆಯೊಂದರಲ್ಲಿ ಕನ್ನಡ ಕಲಿಸಿ ನಿವೃತ್ತರಾದ ಶಿಕ್ಷಕಿ. ಮಗ ಉನ್ನತ ಸ್ಥಾನಕ್ಕೆ ಏರಿದಾಗಲೂ ಅವರು ಹಳೆಯ ಸವಿತಾ ಟೀಚರ್ ಆಗಿಯೇ ಉಳಿದಿದ್ದರು. ತಂದೆಯ ಮರಣದ ನಂತರ ಗ್ರಾಮದಲ್ಲಿ ಒಂಟಿಯಾದ ತಾಯಿಯನ್ನು ತನ್ನೊಂದಿಗೆ ಇರಿಸಿಕೊಳ್ಳುವುದು ಕರ್ತವ್ಯವೆಂದು ರಾಘವ್ಗೆ ತಿಳಿದಿತ್ತು. ಆದರೆ ಆ ಕರ್ತವ್ಯ ಈಗ ಅವನ ಕುತ್ತಿಗೆಗೆ ಭಾರವಾಗಿ ತೂಗಿಕೊಂಡಿರುವಂತೆ ಭಾಸವಾಯಿತು. ರಾಘವ್ ನಾಳಿನ ಪಾರ್ಟಿಗೆ ಮಂತ್ರಿಯೂ ಮುಖ್ಯ ಕಾರ್ಯದರ್ಶಿಯೂ ಎಲ್ಲರೂ ಬರುತ್ತಿದ್ದಾರೆ. ಅಮ್ಮನಿಗೆ ಆ ದಿನ ಕೊಠಡಿಯಲ್ಲೇ ಇರಲು ಹೇಳು. ಊಟದ ವೇಳೆಯಲ್ಲಿ ಪೂಜಾ ಹೇಳಿದಳು. ಕಳೆದ ವಾರ ಅಮ್ಮ ಸ್ನೇಹಿತರೊಂದಿಗೆ ಬಾಲ್ಯದ ಕಥೆಗಳನ್ನು ಹೇಳಿದ್ದನ್ನು ಅವನು ನೆನಪಿಸಿಕೊಂಡ. ಆ ನಗೆಯ ಹಿಂದೆ ಕರುಣೆಯಿಂದ ಕೂಡಿದ ಗೀಲಿದೆ ಎಂದು ಅವನಿಗೆ ತೋರಿತು. ಪೂಜಾಳ ಮಾತುಗಳು ಅವನ ಸ್ವಾಭಿಮಾನವನ್ನು ಸವರಿದವು. ಅವನ ಸಾಧನೆಯ ಗಾಂಭೀರ್ಯವನ್ನು ಕಡಿಮೆ ಮಾಡುವ ಕಪ್ಪು ಚುಕ್ಕೆಯಾಗಿ ಅಮ್ಮ ಆಗಿ ಹೋಗುತ್ತಿದ್ದಾಳೆಯೇ ಎಂಬ ಚಿಂತೆ ಅವನನ್ನು ಅಸ್ವಸ್ಥಗೊಳಿಸಿತು. ಆ ದಿನದ ಪಾರ್ಟಿಯು ರಾಘವನ ಜೀವನದಲ್ಲಿ ಒಂದು ನಿರ್ಣಾಯಕ ದಿನವಾಗಿತ್ತು. ಹೊಸ ಟೆಕ್ನೋಸಿಟಿ ಯೋಜನೆಯ ಮುಖ್ಯ ಜವಾಬ್ದಾರಿಯನ್ನು ಅವನಿಗೆ ನೀಡಿದ್ದರ ಸಂಭ್ರಮವಾಗಿತ್ತು. ಹುಲ್ಲಿನ ತಾಪೆಯಲ್ಲಿ ಬೆಳಕು ತುಂಬಿತು, ಸಂಗೀತವೂ ಹರಿಯಿತು. ಹಠಾತ್ತಾಗಿ ಹಾಲ್ನಿಂದ ಒಂದು ಚರ್ಚೆಯ ಶಬ್ದ ಕೇಳಿಬಂತು. ಸವಿತಾ ಟೀಚರ್ ಪೂಜಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಮರೆತು ಕೊಠಡಿಯಿಂದ ಹೊರಬಂದಿದ್ದರು. ನನ್ನ ಮಗ ಬಾಲ್ಯದಲ್ಲಿ ತುಂಬಾ ತುಂಟಾಟಿಕೆಯವನಾಗಿದ್ದ. ನದಿಗೆ ಜಿಗಿಯಲು ಮಾವಿನ ಕಾಯಿಗಳನ್ನು ಕೀಳಲು ನಾನು ಬಹಳ ಬಾರಿ ಬೈದಿದ್ದೆ ಎಂದು ಅವರು ನಿಷ್ಕಪಟವಾಗಿ ನಗುತ್ತಾ ಹೇಳಿದರು. ಮಂತ್ರಿಯ ಪತ್ನಿಯ ಆ ನೋಟದಲ್ಲಿ ಗೇಲಿಯ ಛಾಯೆಯಿತ್ತು. ಪೂಜಾಳ ಮುಖವು ಕೋಪದಿಂದ ಕಿರಿದಾದದ್ದನ್ನು ಅವನು ಗಮನಿಸಿದ. ಅತಿಥಿಗಳೆಲ್ಲರೂ ಹೊರಟು ಹೋದ ನಂತರ ಮನೆಯೊಳಗೆ ಒಂದು ಬಿರುಗಾಳಿಯೇ ರೂಪುಗೊಂಡಿತು. ನನಗೀಗ ಸಾಕಾಗಿದೆ ರಾಘವ್, ಒಂದೋ ಅವರು ಈ ಮನೆಯಲ್ಲಿ ಇಲ್ಲವೇ ನಾನು. ಇದೊಂದು ಒತ್ತಾಯವಾಗಿತ್ತು. ಆ ರಾತ್ರಿ ರಾಘವನಿಗೆ ನಿದ್ರೆಯೇ ಬರಲಿಲ್ಲ. ಒಂದೆಡೆ ತಾಯಿ ಮತ್ತೊಂದೆಡೆ ಅವನು ಕಟ್ಟಿರಿಸಿದ ಗೌರವದ ಲೋಕ. ಸ್ಥಾನಕ್ಕೆ ತೂಕವೇ ಹೆಚ್ಚೆಂದು ಅವನ ಮನಸ್ಸು ತೀರ್ಪು ಬರೆಯಿತು. ಮುಂದಿನ ವಾರ ಅವನು ತಾಯಿಗೆ ಹೇಳಿದ, ಅಮ್ಮ, ನಾವೊಂದು ಸ್ಥಳಕ್ಕೆ ಹೋಗೋಣ. ಅಮ್ಮನಿಗೆ ಒಳ್ಳೆಯ ಸೌಕರ್ಯಗಳಿರುವ ಬಹಳ ಸ್ನೇಹಿತರನ್ನು ಕಾಣಬಹುದಾದ ಸ್ಥಳ. ನಗರದಿಂದ ದೂರ ಹಸಿರಿನಿಂದ ಕೂಡಿದ ಪ್ರೀತಿ ನಿಲಯ ಎಂಬ ವೃದ್ಧಾಶ್ರಮಕ್ಕೆ ಅವನು ತಾಯಿಯನ್ನು ಕರೆದೊಯ್ದು ಇರಿಸಿದ. ದಾಖಲೆಗಳಿಗೆ ಸಹಿ ಮಾಡಿ ಹಣ ಪಾವತಿಸುವಾಗ ಅವನು ತಾಯಿಯ ಮುಖದತ್ತ ನೋಡಲಿಲ್ಲ. ವಿದಾಯ ಹೇಳುವ ಸಮಯದಲ್ಲಿ ಸವಿತಾ ಟೀಚರ್ ಅವನ ಕೈಯನ್ನು ಹಿಡಿದು, ಮಗನೇ, ಆವಾಗ ಬಂದು ನನ್ನನ್ನು ಕರೆದುಕೊಂಡು ಹೋಗುವೆ? ಆ ಪ್ರಶ್ನೆ ಒಂದು ಚೂರಿಯಂತೆ ಅವನ ಎದೆಗೆ ಚುಚ್ಚಿತು. ಆದರೆ ಪೂಜಾಳ ಮುಖವೂ ಮಂತ್ರಿಯ ಪತ್ನಿಯ ನಗುವು ಅವನ ಮನಸ್ಸಿನಲ್ಲಿ ಮಿಂಚಿದಾಗ ಅವನು ಕಠಿಣ ಹೃದಯಿಯಾದ. ಹಿಂತಿರುಗಿ ನೋಡದೆ ಅವನು ಕಾರಿನತ್ತ ನಡೆದ. ಕಾರು ಗೇಟ್ ದಾಟಿ ಹೋಗುವಾಗ ಕನ್ನಡಿಯ ಮೂಲಕ ಅವನು ಗಮನಿಸಿದ ಪ್ರೀತಿನಿಲಯ ಎಂಬ ಬೋರ್ಡಿನ ಕೆಳಗೆ ಲೋಕವನ್ನೇ ಕಳೆದುಕೊಂಡ ಒಬ್ಬ ಸ್ತ್ರೀಯ ರೂಪ. ಮನೆಗೆ ಮರಳಿದಾಗ ಒಂದು ದೊಡ್ಡ ಭಾರವನ್ನು ಇಳಿಸಿಟ್ಟಂತೆ ಅವನಿಗೆ ಭಾಸವಾಯಿತು. ಅವನ ಗಾಜಿನ ಕೋಟೆಯಲ್ಲಿ ಈಗ ಅನಗತ್ಯ ಬಣ್ಣಗಳೇ ಇರಲಿಲ್ಲ. ದಿನಗಳು ವಾರಗಳು ತಿಂಗಳುಗಳಾದವು. ರಾಘವನ ಲೋಕವು ಇನ್ನಷ್ಟು ಹೊಳಪಾಯಿತು. ಟೆಕ್ನೋಸಿಟಿ ಯೋಜನೆಯ ರೂವಾರಿಯಾಗಿ ಅವನ ಕೀರ್ತಿ ವೃದ್ಧಿಯಾಯಿತು. ತಾಯಿಯ ನೆನಪುಗಳು ಮನಸ್ಸಿನ ಮೂಲೆಯಲ್ಲಿ ತಪ್ಪಿತಸ್ಥ ಭಾವದ ಒಂದು ತೀಕ್ಷ್ಣವಾದ ನೋವಾಗಿ ಕೆಲವೊಮ್ಮೆ ತಲೆ ಎತ್ತಿದಾಗ ಓಡಾಟದ ತೆರೆಯಿಟ್ಟು ಅವನು ಅದನ್ನು ಮರೆಮಾಚಿದ. ಅವನ ಪೈಪೋಟಿಯಾದ ಸಂದೀಪಾಗಾಗ್ಗೆ ಅವನನ್ನು ಭೇಟಿಯಾಗಲು ಬರುತ್ತಿದ್ದ. ರಾಘವ್, ಜಾಗರೂಕನಾಗಿರು. ಈ ಯೋಜನೆಯಲ್ಲಿ ಬಹಳ ಗುಂಡಿಗಳಿವೆ. ರಾಘವ್ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅದೇ ಸಮಯದಲ್ಲಿ ಪ್ರೀತಿ ನಿಲಯ ಎಂಬ ಲೋಕದಲ್ಲಿ ಸವಿತಾ ಟೀಚರ್ ತಮ್ಮ ಒಂಟಿತನದೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ತನ್ನನ್ನು ತೊರೆದಿದ್ದಾರೆಂದು ಯಾರಿಗೂ ಹೇಳಲಿಲ್ಲ. ಮಗನಿಗೆ ದೊಡ್ಡ ಓಡಾಟವಿದೆ ಎಂದು ಎಲ್ಲರಿಗೂ ನಗುಮುಖದಿಂದ ಹೇಳುತ್ತಿದ್ದರು. ಅಲ್ಲಿ ಅವರಿಗೆ ಹೊಸ ಸ್ನೇಹಿತರು ಸಿಕ್ಕರು. ಮೇಜರ್ ನಂಬಿಯಾರ್ ಫಾತಿಮಾ, ಬಿವಿ ರಘುನಾಥ್ ಶೇಣಾಯ್. ಅವರಿಗೆ ಪುಸ್ತಕಗಳನ್ನು ಓದಿಕೊಟ್ಟರು. ಆದರೆ ರಾತ್ರಿಯ ಮೌನದಲ್ಲಿ ಅವರು ಒಂಟಿಯಾದರು. ಹಳೆಯ ಡೈರಿಯ ತುದಿಗಳಲ್ಲಿ ತಮ್ಮ ನೋವನ್ನು ಅಕ್ಷರಗಳಾಗಿಸಿದರು. ಟೆಕ್ನೋಸಿಟಿ ಯೋಜನೆಯ ಒಪ್ಪಂದಕ್ಕೆ ಸಂಬಂಧಿಸಿದ ಭ್ರಷ್ಟಾಚಾರದ ಆರೋಪಗಳು ಪತ್ರಿಕೆಗಳಲ್ಲಿ ಬರಲಾರಂಭಿಸಿದವು. ಯೋಜನೆಯ ತಲೆಯಲ್ಲಿದ್ದ ರಾಘವನ ಕಡೆಗೆ ಸಂಶಯದ ಬೆರಳುಗಳು ಚಾಚಿದವು. ಒಂದು ದಿನ ಬೆಳಿಗ್ಗೆ ಸಿಬಿಐ ಕೇಸನ್ನು ತೆಗೆದುಕೊಂಡಿತು. ತನಿಖೆಯ ಜವಾಬ್ದಾರಿಯನ್ನು ಕಠಿಣ ಸ್ವಭಾವದ ಅಧಿಕಾರಿಯಾದ ವಿಕ್ರಮ್ ಗೌಡನಿಗೆ ನೀಡಲಾಯಿತು.
ವಿಕ್ರಮನ ಹೆಸರು ಕೇಳಿದಾಗಲೇ ರಾಘವನ ಎದೆಯಲ್ಲಿ ಭಯದ ತಣ್ಣಗೆ ಇಳಿಯಿತು. ಸಿಬಿಐ ತಂಡ ಬೆಂಗಳೂರಿಗೆ ಆಗಮಿಸಿತು. ರಾಘವನ ಲೋಕವು ಕ್ರಮೇಣ ಕಾಣೆಯಾಗುತ್ತಿತ್ತು. ತನಿಖೆಯ ಭಾಗವಾಗಿ ರಾಘವನ ಹಿನ್ನೆಲೆಯನ್ನು ಅಧ್ಯಯನ ಮಾಡಲು ವಿಕ್ರಮ್ ನಿರ್ಧರಿಸಿದ. ದಾಖಲೆಗಳ ಪ್ರಕಾರ ಅವನ ತಾಯಿ ಗ್ರಾಮದಲ್ಲಿದ್ದಾರೆ. ಆದರೆ ಅವರು ತಿಂಗಳುಗಟ್ಟಲೆ ಅಲ್ಲಿಲ್ಲವೆಂದು ತಿಳಿಯಿತು. ಮುಂದಿನ ತನಿಖೆಯಲ್ಲಿ ರಾಘವ್ ಒಂದು ಮೊತ್ತವನ್ನು ಪ್ರೀತಿ ನಿಲಯ ಎಂಬ ವೃದ್ಧಾಶ್ರಮಕ್ಕೆ ಕಳುಹಿಸುತ್ತಿದ್ದಾನೆ ಎಂದು ಕಂಡುಹಿಡಿದರು. ಯಾವುದೇ ಸಾಕ್ಷ್ಯವನ್ನು ಬಿಡದ ವಿಕ್ರಮ್ ಮರುದಿನವೇ ಪ್ರೀತಿ ನಿಲಯಕ್ಕೆ ತೆರಳಿದ. ಪ್ರೀತಿ ನಿಲಯದ ಗೇಟ್ ದಾಟಿ ಒಳಗೆ ನಡೆಯುವಾಗ ತೋಟದಲ್ಲಿ ಬೆಂಚ್ನಲ್ಲಿ ಕುಳಿತು ಪುಸ್ತಕ ಓದಿಕೊಡುತ್ತಿದ್ದ ಒಬ್ಬ ಸ್ತ್ರೀಯನ್ನು ಅವನು ಕಂಡ. ಅವರ ಧ್ವನಿಯನ್ನು ಎಲ್ಲಾದರೂ ಕೇಳಿ ಮರೆತಂತಿತ್ತು. ಅವನು ಸಮೀಪಕ್ಕೆ ಹೋದ. ಕಾಲವು ಸುಕ್ಕುಗಳನ್ನು ಒಡ್ಡಿದ ಆ ಮುಖವನ್ನು ಅವನು ಗುರುತಿಸಿದ. ಸವಿತಾ ಟೀಚರ. ಅವನ ಧ್ವನಿ ತಿಳಿಯದೆ ತಡವರಿತು. ಅವರು ಅವನನ್ನು ಗಮನವಿಟ್ಟು ನೋಡಿದರು. ನಂತರ ಆ ಕಣ್ಣುಗಳು ಅಗಲವಾದವು. ವಿಕ್ರಮ್ ಮಗನೇ, ನೀನು ಇಲ್ಲಿ ಏನು? ಅವನ ಕಣ್ಣುಗಳು ತುಂಬಿ ಬಂದವು. ಬಡತನದ ಬಾಲ್ಯದಲ್ಲಿ ತನಗೆ ಸಹಾಯ ಮಾಡಿದ ಕಲಿಸಿದ ತನ್ನ ಶಿಕ್ಷಕಿ. ಅವರು ಇಲ್ಲಿ ಏಕೆ? ರಾಘವ್, ಅವನಿಗೆ ದೊಡ್ಡ ಒಡಾಟವಿದೆ ಮಗನೇ. ನಾನೊಂದು ಭಾರವಾಗಬಾರದೆಂದು ಯೋಚಿಸಿದೆ. ಅವರ ಧ್ವನಿ ತಡವರಿತು. ಆ ಕ್ಷಣದಲ್ಲಿ ಆ ತಾಯಿಯ ಕಣ್ಣುಗಳಿಂದ ವಿಕ್ರಮ್ ಎಲ್ಲವನ್ನೂ ಓದಿಕೊಂಡ. ತೊರೆಯಲ್ಪಟ್ಟವರ ನೋವು. ತಾನು ತನಿಖೆ ಮಾಡುತ್ತಿರುವ ಭ್ರಷ್ಟಾಚಾರಿಯಾದ ಅಧಿಕಾರಿಯು ಈ ತಾಯಿಯ ಮಗನೆಂಬ ಸತ್ಯವು ಅವನನ್ನು ಸುಟ್ಟಿಳಿಸಿತು. ಆ ರಾತ್ರಿ ವಿಕ್ರಮನಿಗೆ ನಿದ್ರೆಯೇ ಬರಲಿಲ್ಲ. ಅವನ ಮುಂದೆ ಇಬ್ಬರು ರಾಘವ್ ಇದ್ದರು. ಒಬ್ಬ ಕಾನೂನಿನ ಮುಂದಿನ ಭ್ರಷ್ಟಾಚಾರಿ, ಇನ್ನೊಬ್ಬ ತಾಯಿಯ ಹೃದಯವನ್ನು ಒಡ್ಡಿದ ಮಗ. ಎರಡನೆಯ ಕೃತ್ಯಕ್ಕೆ ಕಾನೂನಿನ ಪುಸ್ತಕಗಳಲ್ಲಿ ಶಿಕ್ಷೆಯಿಲ್ಲವೆಂದು ಅವನಿಗೆ ತಿಳಿಯಿತು. ಆದರೆ ಆ ಶಿಕ್ಷೆಯನ್ನು ತಾನೇ ಕೊಡುವೆನೆಂದು ಅವನು ಮನಸ್ಸಿನಲ್ಲಿ ಗುರಿಯಿಟ್ಟ. ಸಿಬಿಐ ಕಚೇರಿಯ ತಣ್ಣನೆಯ ಕೊಠಡಿಯಲ್ಲಿ ವಿಕ್ರಮನ ಮುಂದೆ ಕುಳಿತಾಗ ರಾಘವ್ ಬೆವತು. ಮಿಸ್ಟರ್ ರಾಘವ್, ನಿಮ್ಮ ತಾಯಿ ಎಲ್ಲಿದ್ದಾರೆ ಎಂದು ವಿಕ್ರಮ್ ಅನಿರೀಕ್ಷಿತವಾಗಿ ಕೇಳಿದ. ರಾಘವ್ ನೆಟ್ಟಿಕೊಂಡ. ಅಮ್ಮ ಗ್ರಾಮದಲ್ಲಿದ್ದಾರೆ ಎಂದು ಸುಳ್ಳು ಹೇಳಿದ. ವಿಕ್ರಮ್ ಮೇಜಿನ ಮೇಲಿದ್ದ ಒಂದು ಫೋಟೋವನ್ನು ತೆಗೆದು ರಾಘವನ ಕಡೆಗೆ ಚಾಚಿದ. ಅದು ಪ್ರೀತಿ ನಿಲಯದ ಸವಿತಾ ಟೀಚರ್ನ ಚಿತ್ರವಾಗಿತ್ತು. ರಾಘವನ ದೇಹವು ದುರ್ಬಲವಾಯಿತು. ಮಿಸ್ಟರ್ ರಾಘವ್, ನಾನು ನಿನ್ನೆ ನಿಮ್ಮ ತಾಯಿಯನ್ನು ಭೇಟಿಯಾಗಿದ್ದೆ. ಅವರು ನನ್ನನ್ನು ಕಲಿಸಿದ ಶಿಕ್ಷಕಿ. ನಿಮ್ಮ ಈ ಸ್ಥಾನಕ್ಕೂ ಗೌರವಕ್ಕೂ ಬೇಕೆಂದು ನೀವು ತೊರೆದ ಆ ತಾಯಿ. ವಿಕ್ರಮ್ ಕುರ್ಚಿಯಿಂದ ಎದ್ದ. ನಿಮಗೆ ವಿರುದ್ಧವಾದ ಭ್ರಷ್ಟಾಚಾರದ ಕೇಸನ್ನು ಕಾನೂನು ತೀರ್ಮಾನಿಸುತ್ತದೆ. ಆದರೆ ಅದಕ್ಕಿಂತ ದೊಡ್ಡ ಕೃತ್ಯವನ್ನು ನೀವು ಮಾಡಿದ್ದೀರಿ. ನಿಮ್ಮನ್ನು ಈ ಕುರ್ಚಿಯಲ್ಲಿ ಕೂರಿಸಲು ಸ್ವಂತ ಜೀವನವನ್ನು ಆಹುತಿಗೊಳಿಸಿದ ತಾಯಿಯನ್ನು ನೀವು ತೊರೆದಿರಿ. ಅವರ ಕಣ್ಣೀರಿಗೆ ದೇವರು ಕೊಟ್ಟ ಶಿಕ್ಷೆಯೂ ಇದಾಗಿದೆ. ಕಳೆದುಹೋದ ತಾಯಿಯ ಪ್ರೀತಿಯನ್ನು ಮರಳಿಕೊಡಲು ಯಾವ ಕಾನೂನಿಗೂ ಸಾಧ್ಯವಿಲ್ಲ. ಪ್ರತಿಯೊಂದು ಮಾತು ಕೊರಡಿನಂತೆ ರಾಘವನ ಕೆನ್ನೆಗೆ ತಾಕಿತು. ಅವನ ಸ್ವಾಭಿಮಾನದ ಕೋಟೆಗಳು ಕುಸಿದವು. ಸ್ಥಾನದ ಶಿಖರದಿಂದ ಅವನು ಪಾತಾಳಕ್ಕೆ ಬಿದ್ದ. ಆ ಕೊಠಡಿಯ ಮೌನದಲ್ಲಿ ಮೊದಲ ಬಾರಿಗೆ ಮಗುವಿನಂತೆ ಅವನು ಒಡ್ಡಿಕೊಂಡು ಕಣ್ಣೀರಿಟ್ಟ. ಆ ಸಂಜೆ ರಾಘವನನ್ನು ಬಂಧಿಸಲಾಯಿತು. ಆ ಸುದ್ದಿ ಟೆಲಿವಿಷನ್ ತೆರೆಗಳಲ್ಲಿ ಮಿಂಚಿಮಾಯಿತು. ಪ್ರೀತಿ ನಿಲಯದ ಕೊಠಡಿಯಲ್ಲಿ ಕುಳಿತು ಸವಿತಾ ಟೀಚರ್ ತಮ್ಮ ಡೈರಿಯಲ್ಲಿ ಬರೆಯುತ್ತಿದ್ದರು. ಇಂದು ಏನೋ ಎದೆಗೆ ಒಂದು ಭಾರ. ನನ್ನ ಮಗನಿಗೆ ಸುಖವಾಗಿರಲಿ ದೇವರೇ. ರಾಘವನ ಬಂಧನವು ಕಾಡ್ಗಿಚ್ಚಿನಂತೆ ಹರಡಿತು. ಮರುದಿನ ಬೆಳಗ್ಗೆ ಎಲ್ಲ ಪತ್ರಿಕೆಗಳ ಮೊದಲ ಪುಟದಲ್ಲಿ ಕೈಗೆ ಸಿಕ್ಕಿಗೊಂಗಿರುವ ಕೈಗಳೊಂದಿಗೆ ತಲೆ ತಗ್ಗಿಸಿ ನಿಂತಿರುವ ಅವನ ಚಿತ್ರವಿತ್ತು. ಪ್ರೀತಿ ನಿಲಯದ ಕಾಮನ್ ಹಾಲ್ನ ಟೆಲಿವಿಷನ್ ಮುಂದೆ ಸುದ್ದಿಯನ್ನು ಕಂಡ ಸವಿತಾ ಟೀಚರ್ ನೆಟ್ಟಿಕೊಂಡರು. ನನ್ನ ಮಗನ, ಅದು ಬೇರೆ ಯಾರಾದರೂ ಇರಬೇಕು ಎಂದು ಅವರು ನಂಬಲು ಕಷ್ಟಪಟ್ಟರು. ತೆರೆಯಲ್ಲಿ ತಿಳಿಯಾದ ಮಗನ ಮುಖವು ಎಲ್ಲ ಸಂಶಯಗಳನ್ನು ತೊಡೆದಿತು. ಆ ತಾಯಿಯ ಹೃದಯವು ಒಡೆಯುವ ನೋವಿನಲ್ಲಿ ಪ್ರೀತಿ ನಿಲಯದ ಗೋಡೆಗಳು ನಡಗಿದವು. ಅದೇ ಸಮಯದಲ್ಲಿ ಬೆಂಗಳೂರಿನ ಮನೆಯಲ್ಲಿ ಪೂಜಾ ತನ್ನ ವಕೀಲರೊಂದಿಗೆ ಮಾತನಾಡುತ್ತಿದ್ದಳು. ನನಗೆ ವಿಚ್ಛೇದನ ಬೇಕು, ಎಷ್ಟು ಬೇಗನೆ ಸಾಧ್ಯವೋ ಅಷ್ಟು. ಈ ಅವಮಾನವನ್ನು ಸಹಿಸಿ ಇಲ್ಲಿ ಬದುಕಲು ಸಾಧ್ಯವಿಲ್ಲ. ಸಂಜೆಯ ವೇಳೆಗೆ ಅವಳು ಪತ್ರಿಕಾಗೋಷ್ಠಿಯನ್ನು ಕರೆದಳು. ರಾಘವನ ವ್ಯಾಪಾರ ವ್ಯವಹಾರಗಳ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ. ನಾನು ಸಂಪೂರ್ಣವಾಗಿ ವಂಚಿತಳಾದೆ ಎಂದು ಅವಳು ಕ್ಯಾಮೆರಾಗಳನ್ನು ಎದುರಿಸಿದಳು. ಸ್ಥಾನವನ್ನು ಕಳೆದುಕೊಂಡಾಗ ತಾನು ಎಷ್ಟು ಒಂಟಿಯೆಂದು ಅವನು ತಿಳಿದ. ವಿಕ್ರಮನ ಮಾತುಗಳು ಅವನ ಕಿವಿಗಳಲ್ಲಿ ಗುಂಗಿತು. ತಲೆಯೊಳಗೆ ತಾಯಿಯ ಮುಖವು ಮಾತ್ರ ಒಂದು ನೋವಾಗಿ ತುಂಬಿತ್ತು. ಜೈಲಿನ ಒಂಟಿತನದಲ್ಲಿ ರಾಘವ್ ತನ್ನ ಜೀವನವನ್ನು ಮರುಪರಿಶೀಲನೆ ಮಾಡುತ್ತಿದ್ದ. ಸ್ಥಾನವೂ ಹಣವೂ ಕೊಡುವ ಸುರಕ್ಷತೆ ಎಷ್ಟು ತಾತ್ಕಾಲಿಕವಾಗಿದೆ. ನಿಜವಾದ ಸಂಪತ್ತು ಪ್ರೀತಿಯ ಸಂಬಂಧಗಳಾಗಿದ್ದವು. ತಾನು ತಿರಸ್ಕರಿಸಿದ ತಾಯಿಯ ಪ್ರೀತಿ. ಯುವ ವಕೀಲನಾದ ಪ್ರವೀಣ್ ಅವನ ಕೇಸನ್ನು ತೆಗೆದುಕೊಂಡ. ಸರ್ಸಾರಿಗೆ ವಂಚನೆಯಾಗಿದೆ.
ಮೊದಲ ಬಾರಿಗೆ ಒಡೆದಿರುವ ಲೋಕದಲ್ಲಿ ಯಾರೋ ತನಗೆ ಕೈ ಚಾಚುವುದನ್ನು ರಾಘವ್ ಕಂಡ. 1 ತಿಂಗಳ ಜೈಲುವಾಸದ ನಂತರ ರಾಘವನಿಗೆ ಜಾಮೀನು ದೊರೆಯಿತು. ಜೈಲಿನಿಂದ ಹೊರಬಂದ ಅವನನ್ನು ಸ್ವಾಗತಿಸಲು ಯಾರೂ ಇರಲಿಲ್ಲ. ಅಧಿಕೃತ ವಸತಿಯ ಗೇಟ್ ಬೀಗಿಟ್ಟಿತ್ತು. ಪತ್ನಿ ಹೊರಟು ಹೋಗಿದ್ದಳು. ಹೋಗಲು ಸ್ಥಳವಿಲ್ಲ. ನೆನಪಿನಲ್ಲಿ ಒಂದು ಮುಖವು ಮಾತ್ರ ತಿಳಿಯಿತು, ತಾಯಿ. ಅವನು ಸಾಮಾನ್ಯ ಬಸ್ನಲ್ಲಿ ಪ್ರೀತಿ ನಿಲಯಕ್ಕೆ ಪ್ರಯಾಣ ಬೆಳೆಸಿದ. ಸಂಜೆಯ ವೇಳೆಗೆ ಅವನು ಪ್ರೀತಿ ನಿಲಯಕ್ಕೆ ತಲುಪಿದ. ತೋಟದ ಅದೇ ಬೆಂಚ್ನಲ್ಲಿ ತಾಯಿ ಕುಳಿತಿದ್ದರು. ಅವನು ತಾಯಿಯ ಸಮೀಪಕ್ಕೆ ನಿಧಾನವಾಗಿ ನಡೆದ. ಅವನ ಕಾಲಿನ ಸದ್ದನ್ನು ಕೇಳಿ ಸವಿತಾ ಟೀಚರ್ ತಿರುಗಿ ನೋಡಿದರು. ತೆಳ್ಳಗಾಗಿ ಗಡ್ಡ ಬೆಳೆದು ಕಣ್ಣುಗಳು, ಕುಣಿಗೊಂಗಿ ದುರ್ಬಲವಾದ ಒಂದು ರೂಪ. ತಾನು ಹೆರಿದ ಮಗನ ನೆರಳು ಮಾತ್ರ. ಅವನಿಗೆ ಮಾತುಗಳೇ ಸಿಗಲಿಲ್ಲ. ತಾಯಿಯ ಕಾಲು ಗೀಳಿಗೆ ಕುಸಿದು ಬಿದ್ದ. ಮುಖವನ್ನು ಆ ಕಾಲಿನಂಗಾಲಿಗೆ ಒತ್ತಿಕೊಂಡು ಮಗುವಿನಂತೆ ಅವನು ಗೋಳಿಡುತ್ತಾ ಕಾಣಿಸಿದ. ಸವಿತಾ ಟೀಚರ್ ಒಂದೇ ಒಂದು ಮಾತನ್ನು ಕೇಳಲಿಲ್ಲ. ಅವರು ನಿಧಾನವಾಗಿ ಕುಗ್ಗಿ ಅವನ ಭುಜದಲ್ಲಿ ಹಿಡಿದು ಎಬ್ಬಿಸಿದರು. ಲೋಕವೆಲ್ಲ ಅವನನ್ನು ತಿರಸ್ಕರಿಸಿದಾಗ ತಾಯಿ ಅವನನ್ನು ತನ್ನ ಎದೆಗೊತ್ತಿಕೊಂಡಳು. ಸ್ಥಾನವು ಕೊಡಲಾಗದ ಶಾಂತಿಯನ್ನು ಆ ತಾಯಿಯ ಹೃದಯದಲ್ಲಿ ಅವನು ಅನುಭವಿಸಿದ. ಅವನು ಪ್ರೀತಿ ನಿಲಯದ ಸದಸ್ಯನಾದ. ಅಲ್ಲಿನ ನೆಲವನ್ನು ಒರೆಸಿದ ತರಕಾರಿಗಳನ್ನು ಕತ್ತರಿಸಲು ಸಹಾಯ ಮಾಡಿದ ನಡೆಯಲು ಕಷ್ಟಪಡುವವರಿಗೆ ತಾಂಗಾದ. ಅವನ ಸ್ವಾಭಿಮಾನವು ಆ ಸೇವೆಯ ಮೂಲಕ ಕರಗಿಹೋಯಿತು. ಒಂದು ರಾತ್ರಿ ತಾಯಿಯ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಹಾಸಿಗೆಯ ಕೆಳಗಿಂದ ಒಂದು ಹಳೆಯ ಡೈರಿಯೂ ಸಿಕ್ಕಿತು. ಅದು ಸವಿತಾ ಟೀಚರ್ನ ಡೈರಿಯಾಗಿತ್ತು. ಪ್ರತಿಯೊಂದು ಪುಟದಲ್ಲೂ ತಾಯಿಯ ಹೃದಯವು ತುಡಿಯುತ್ತಿತ್ತು. ಕೊನೆಯ ಪುಟದಲ್ಲಿ ಇಂತೆಂದಿತ್ತು, ನನ್ನ ಮಗ ನನ್ನ ಬಳಿಗೆ ಮರಳಿ ಬಂದಿದ್ದಾನೆ. ಅವನು ತಪ್ಪು ಮಾಡಿರಬಹುದು, ಆದರೆ ಅವನು ನನ್ನ ಮಗು. ನನ್ನ ರಾಘವ್ ಹಿಂದಿನಂತೆ ಆಗಬೇಕು. ಆ ಡೈರಿಯನ್ನು ಎದೆಗೊತ್ತಿಕೊಂಡು ರಾಘವ್ ಬೆಳಗಾಗುವವರೆಗೂ ಕಣ್ಣೀರಿಟ್ಟ. ಕೋರ್ಟಿನಲ್ಲಿ ವಿಚಾರಣೆಯ ದಿನಗಳಾಗಿದ್ದವು. ವಿಕ್ರಮನ ನೇತೃತ್ವದಲ್ಲಿ ಸಿಬಿಐ ಗಟ್ಟಿಯಾದ ಸಾಕ್ಷ್ಯಗಳನ್ನು ಸಲ್ಲಿಸಿತು. ಸಂದೀಪನ ಮತ್ತು ವೇಲುವಿನ ಒಡಂಬಡಿಕೆಯ ಗುಟ್ಟು ಬಿಚ್ಚಿಕೊಂಡಾಗ ರಾಘವ್ ಕೂಡ ಒಬ್ಬ ಬಲಿಪಶು ಎಂದು ಕೋರ್ಟಿಗೆ ಮನದಟ್ಟಾಯಿತು. ತೀರ್ಪಿನ ದಿನ ಜಡ್ಜ್ ಹೇಳಿದರು, ನೀವು ಅಧಿಕಾರದಲ್ಲಿ ವಿಫಲರಾಗಿದ್ದೀರಿ. ಭ್ರಷ್ಟಾಚಾರಕ್ಕೆ ಕೂಟವಾದದ್ದು ಗಂಭೀರವಾದ ಅಪರಾಧ. ಆದ್ದರಿಂದ ಕೋರ್ಟು ನಿಮ್ಮನ್ನು ಸೇವೆಯಿಂದ 5 ವರ್ಷಗಳ ಕಾಲ ಅಮಾನತುಗೊಳಿಸುತ್ತದೆ. ಜೈಲುವಾಸ ತಪ್ಪಿತು. ಆದರೆ ಅವನ ಐಎಎಸ್ ಎಂಬ ಕಿರೀಟವು ತೆಗೆದುಹಾಕಲ್ಪಟ್ಟಿತು. ಕೋರ್ಟಿನಿಂದ ಹೊರಬಂದ ಅವನು ಪ್ರೀತಿ ನಿಲಯಕ್ಕೆ ನಡೆದ. ಗೇಟಿನ ಬಳಿ ಸವಿತಾ ಟೀಚರ್ ಅವನನ್ನು ಕಾಯುತ್ತಿದ್ದರು. ಜೊತೆಗೆ ವಿಕ್ರಮ್ ಕೂಡ. ರಾಘವ್ ತಾಯಿಯ ಮುಂದೆ ಬಂದು ನಿಂತ. ಅಮ್ಮ, ನನ್ನನ್ನು ಕ್ಷಮಿಸಬೇಕು. ಪರವಾಗಿಲ್ಲ ಮಗನೇ ಎಂದು ಅವರು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದರು. 2 ವರ್ಷಗಳ ನಂತರ ಕರ್ನಾಟಕದ ಉತ್ತರದ ಕೊನೆಯ ಒಂದು ಸಣ್ಣ ಗ್ರಾಮ. ಸವಿತಾ ಟೀಚರ್ನ ಹಳೆಯ ತಾರವಾಡಿನ ಮನೆಯಲ್ಲಿ ರಾಘವ್ ಮಕ್ಕಳಿಗೆ ಗಣಿತ ಕಲಿಸುತ್ತಿದ್ದ. ಅವನ ಮುಖದಲ್ಲಿ ಹಿಂದಿನ ಅಧಿಕಾರದ ಗರ್ವವಿರಲಿಲ್ಲ, ಬದಲಿಗೆ ಶಾಂತವಾದ ನಗುವಿತ್ತು. ಅವನ ಶಿಕ್ಷೆಯ ಅವಧಿ ಮುಗಿದಿತ್ತು. ಸೇವೆಗೆ ಮರಳಿ ಪ್ರವೇಶಿಸಲು ಅವಕಾಶವಿದ್ದರೂ ಅವನು ಅದನ್ನು ಬೇಡವೆಂದ. ಅವನು ತನ್ನ ನಿಜವಾದ ಲೋಕವನ್ನು ಗುರುತಿಸಿದ್ದ. ಕ್ಲಾಸ್ ಮುಗಿದು ಹೊರಬಂದಾಗ ಒಡದಲ್ಲಿ ತಿರುಗು ಕುರ್ಚಿಯಲ್ಲಿ ಕುಳಿತಿದ್ದ ಸವಿತಾ ಟೀಚರ್ ಅವನ ನೋಡಿ ನಕ್ಕರು. ಅವರ ಕಣ್ಣುಗಳಲ್ಲಿ ಗರ್ವವೂ ಸಂತೋಷವೂ ತುಂಬಿತ್ತು. ದೂರದಿಂದ ಒಂದು ಜೀಪ್ ಬಂದಿತು. ಅದು ವಿಕ್ರಮ್ನದು. ಅವನೀಗ ಆ ಜಿಲ್ಲೆಯ ಎಸ್ಪಿ. ಏನೆಲ್ಲ ಇದೆ ಟೀಚರ್ ರಾಘವ್ ಎಂದು ಜೀಪ್ನಿಂದ ಇಳಿಯುತ್ತಾ ವಿಕ್ರಮ್ ಕೇಳಿದ. ಅವರ ಮೂವರು ಒಡದಲ್ಲಿ ಕುಳಿತು ಮಾತನಾಡಿದರು. ಸೂರ್ಯನು ಮುಳುಗುತ್ತಿದ್ದ. ಆ ಬೆಳಕಿನಲ್ಲಿ ತಾಯಿಯ ಮತ್ತು ತನ್ನ ಪ್ರಿಯ ವಿದ್ಯಾರ್ಥಿಯ ನಡುವೆ ಕುಳಿತಾಗ ರಾಘವ್ ಯೋಚಿಸಿದ, ಜೀವನದ ಅತ್ಯಂತ ದೊಡ್ಡ ಸ್ಥಾನವೆಂದರೆ ಐಎಎಸ್ ಎಂಬ 3 ಅಕ್ಷರಗಳ ಬದಲಿಗೆ ಪ್ರೀತಿಸಲು ಮತ್ತು ಪ್ರೀತಿಸಲ್ಪಡಲು ಸಾಧ್ಯವಾಗುವುದು. ಅವನ ಹೃದಯ ಶಾಂತವಾಗಿತ್ತು. ಅವನ ಲೋಕ